ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಧನುರ್ಮಾಸ ಪೂಜೆಯ ಕೊನೆ ದಿನ. 5 ದಿನ ನಾನು ಅರಳಿಕಟ್ಟೆ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ದೇವಸ್ಥಾನ ಹೋಗ್ತಾ ಇದ್ದೆ. ನಿಮಗೆಲ್ಲ ಗೊತ್ತು, 5 ಕಾಲಿಗೆ ನಾನು ಮನೆಯೆಲ್ಲ ಬಿಡ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಮನೆಯಲ್ಲಿ ಒಳಗೆಲ್ಲ ಸ್ಪೆಷಲಾಗಿ ಪೂಜೆ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗೋಕೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಲು, ನೀರು, ಕರ್ಪೂರ ಕಡ್ಡಿ, ಹಾಗೆ ಹೂವು, ಹಣ್ಣು ಎಲ್ಲನೂ ಎತ್ತಿಟ್ಕೊಂಡು ಆನಂತರ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಸೊ ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂದ್ಬಿಟ್ಟು ನಿಂಬೆಹಣ್ಣು ಎಲ್ಲ ಎತ್ತಿಟ್ಕೊಂಡೆ. ಮನೆಯಿಂದ ಈಚೆ ಬಂದಾಗ ಯಾರು ಇರಲಿಲ್ಲ. ಫಸ್ಟಿನ ದಿನ ಸ್ವಲ್ಪ ಭಯ ಆಯಿತು, ಆಮೇಲೆ ಅಡ್ಜಸ್ಟ್ ಆಗೋಯಿತು. ಸೊ ನಾ ದೇವಸ್ಥಾನಕ್ಕೆ ಬಂದಾಗ ಅಲ್ಲೊಂದು ಜನ ಇದ್ರಷ್ಟೇ. ಸೊ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಎಲ್ಲರೂ ಬೇಗನೆ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು. ನಾನು ಹೋಗಿ ನೀರು ಹಾಕಿ ಹಾಲು ಹಾಕಿ ಮತ್ತೆ ನೀರು ಹಾಕಿ ಮತ್ತೆ ಪೂಜೆನ ಸ್ಟಾರ್ಟ್ ಮಾಡಿದೆ. ಹಾಗೆ ಕೊನೆ ದಿನ ಆಗಿರೋದ್ರಿಂದ 7 ದೀಪ ಹಚ್ಚಿಬಿಟ್ಟು ನಾನು ಪೂಜೆಯನ್ನು ಸಲ್ಲಿಸ್ಬಿಟ್ಟು ಬಂದೆ. ಇನ್ನು ಫುಲ್ ಬ್ಲಾಗ್ ನಿಮಗೆ ಬೇಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರೆಲ್ಲ ಅಪ್ಡೇಟ್ ಕೊಟ್ಟಿರ್ತೀನಿ. ಅಲ್ಲೋಗಿ ನೋಡಿ ಇದ್ರದ್ದು ಯೂಸ್ ಏನು, ಈ ಪೂಜೆ ಮಾಡೋದು